ವ್ಯಾಪಾರ ಡಬ್ಬಾದ್ರೆ ಚಿಂತಿಲ್ಲ, ಚಾಂದಿನ ಮಾತ್ರ ಬಿಡುದಿಲ್ಲ. ಆ ಶೆಟ್ ಒಬ್ಬವ ನನ್ನಿಂದ ಬೆಳೆತೇನ್ರೆ, ಬುತ್ತಿ ಕಟ್ಕೊಂಡು ಬರ್ಲಿ ಇವತ್ತ ನನ್ನ ಮಗ ಶೆಟ್. ತಲೆ ಮೇಲೆ ಡಬ್ಬ ಹಾಕ್ತೀನಿ ಹೂವಿನ ಬಟ್ಟೆ. ಮತ್ತೇನು ವಿಚಾರ ಮಾಡಿದ ನನ್ನ ಚಿನ್ನ? ನಿನ್ನ ಗೊಂಗನಾಗ ಸಡ್ಲಾಗೈತಿ ನನ್ನ ಚೊಣ್ಣ. ಅಲ್ಲ ಚಂದಿನಿ, ಈಗಿನ ಅರೇದ ಹುಡುಗರಿಗೆ ನಿಮ್ಮಂತ ಅರೇದ ಹುಡುಗಿಯರ್ ಬಿಟ್ರ ಮತ್ತೆ ಅದ್ರದೈತಿ ಚಂತೆ. ದೋಸ್ತ ನೀ ಹೇಳೋ ಮಾತ್ ಕರೆನೇ ಐತ್ ನೋಡಿ. ಯಾಕಂತ ಕೇಳು, ಈಗಿನ ಹುಡುಗರು ಹೆಂಗ್ ಅದಾವಲ್ಲ, ಬಾಳ ಕೋಟ್ ಒಂಟಿಗಳದಾವ. ಅಲ್ಲ ಹಗಲು ರಾತ್ರಿ ಬರೀ ನಿಷೇಧಾಗಿ ಇರ್ತಾವ. ನಿಷೇಧ ಇದ್ದು ಗಾಂಜಾ ಸೇದಿ ಮನಿನ ಮರಿತಾವ. ಇಷ್ಟೊಂದ ನಮ್ಗ ಕಣ್ಣು ಹೊಡೆದವನು ಸೊನ್ನಿ ಮಾಡೇ ಬಿಡ್ತಾವ. ಅಲ್ಲ ಹುಡುಗಿ, ಬರೀ ಹುಡುಗರ್ದಷ್ಟ ಆಚಾರ ಹೇಳ್ತೀಯಲ್ಲ, ಮತ್ತ ಹುಡುಗಿಯರೇನ ಸಂಪನ್ನ ಅಂತ ತಿಳಿದೇನ? ಏನ್ ಮಾಡ್ಯಾರ? ಹೆಣ್ಣು ಎಷ್ಟು ಸೂಕ್ಷ್ಮ ಇರ್ತ ಅಷ್ಟ ಸುಮಾರು ಇರ್ತ. ಹೆಣ್ಣಂದ್ರೆ ಹೆಂಗಿರ್ಬೇಕ? ಯಾವತ್ತಿದ್ರ ಗಂಡಿಗೆ ತಲೆ ಬಾವಾಗ ಅದ ಹೆಣ್ಣಿನ ಲಕ್ಷಣ. ಅದೇನ್ ಬಿಟ್ಟ ರಾಜಕೀಯ ಮಾಡಿದ್ನ, ಗಂಡನ್ ಕೂಡ ಪಾರ್ಟಿ ಕೊಡಿದ್ನ, ಇದ ನಮಗ ಸರಿ ಕಾಣುದಿಲ್ಲ. ಪ್ರಧಾನಮಂತ್ರಿ ಆಗಲ್ಲ ಅಲ್ಲನು ಅದ ಪುಣ್ಯತೀತಿ ಇಂದ್ರವ ಮಾಡಿದ್ದ. ಈಗ ನಮ್ ಗಂಡಸರ ಮುಸಕತ್ತಾರ ಎಲ್ಲ ಆಧಾರ್ ಕಾರ್ಡ್ ಬೇಡತಿ ವ್ಯವಹಾರ. ಅದ ಹೊಟ್ಟು ಹಿಡಿದೈತಿ ನಿಮ್ಮ ಗಂಡಸೂರಿಗೆ. ಆಮೇಲೆ ಮೇಲೆ ಫ್ರೀ ಕೊಟ್ರಲ್ಲ ತರಗೊಳಕ್ ಆಗೋಲ್ದೆ ಮಗ. ಆಗ ನಿಮಗ 90 ಫ್ರೀ ಕೊಟ್ಟಿದ್ರೆ ಫುಲ್ ಖುಷಿ ಹಾಕಿದ್ರಿ ನೀವು, ಹೌದಿಲ್ಲ? ಅಂದ್ರೆ ಏನ್ ದೋಸ್ತ, ಇನ್ನು ರಾಜಕೀಯ ಮಾಡೋದು ತಪ್ಪನ್ನಕತ್ತಿ ನೀನು. ಹೌದು ಮತ್ತ ಕೇಳ್ತಿಯಲ್ಲ ಹುಡುಗಿ. ಅಲ್ಲ ಚಂದಿನಿ, ಈ ಹೆಣ್ಣು ಮಕ್ಕಳಿಗೆ ಈ ವಲಸ ರಾಜಕೀಯ ಯಾಕೆ ಬೇಕತ್ತೀನಿ? ಹೆಣ್ಣು ಬರಿತನ ಶೀಲ ಕಾಪಾಡ್ಕೊಳಕ್ ಆಗೋದಿಲ್ಲ, ಇನ್ನ ದೇಶ ಏನಂತ ಕಾಪಾಡ್ತಾಳ? ನೀನೇ ಹೇಳ. ಹೌದು, ನಮ್ಮ ಆಮೇಲೆ ಮಾತು 100ಕ್ಕೆ 100 ಕರೆಕ್ಟ್ ಐತಿ. ಹೆಣ್ಣು ಹೆಣ್ಣಾಗೆ ಇರಬೇಕು, ಗಂಡು ಕರೆಕ್ಟ್ ಗಂಡಾಗೆ ಇರಬೇಕು. ಆತ ಬಿಡ ದೋಸ್ತ, ನೀವ್ ಹೇಳಂಗೆ ಇನ್ನು ಮುಂದೆ ನಾ ಅಂತ ಉತ್ಸವರಿಗೆಲ್ಲ ಹೋಗುದಿಲ್ಲ. ಈ ಸಲ ನಮ್ಮಪ್ಪ ನನ್ನ ಎಲೆಕ್ಷನ್ ನಿಲ್ಸೋಬಿಟ್ರೆ ಒಳ್ಳೆ ಯಾಕಂತೆ ನಿಮ್ಮ ಅಪ್ಪನ ಒಂದು 4 ಗೇಮ್ ಅದಾವ ಮಾರ್ರಿಂದ್ರ ಅವನ ಪಾಳ ಹಚ್ತಾರ ಪಾಳ ಎಲ್ಲರೂ ಓಟು ನಾ ನಿನಗೆ ಹಾಕ್ತೀನಿ ಅಂತ. ಹಿಂಗಾರ ನೀ ಎಲ್ಲ ಕೌನ್ಸಿ ಪುಟ್ಟಕತ್ತೇಳ ಮರೇ ಪಾಳ್ಯಾಸರದ ನಾ ಬೇರೆ ತಗೊಂಡಿದ್ದೆ. ಓಟ್ ಹಾಕತಾರ ಅಂತ ಹೇಳದನು ದೋಸ್ತ. ಎಂದಿದ್ರು ನೀನು ನನ್ನ ಗಂಡ ಆಗವ. ಇನ್ನು ಮುಂದೆ ನೀ ಹೆಂಗ್ ಹೇಳ್ತೀನಿ ನಾ ಹಂಗ ಕೇಳ್ತೀನಿ. ಇನ್ನು ಮುಂದೆ ಅಂತ ಉಸಾಬರೆಲ್ಲ ಮಾಡಂಗಿಲ್ಲ. ಯಾಕಂದ್ರ ನಮ್ಮಮ್ಮ ನಿನ್ನ ಮದ್ವೆ ಯಾವ ನಿನ್ನ ಚಂದ ಸಂಸಾರ ಮಾಡ್ತೀನಿ. ಹಂಗಾರ ತಡ ಯಾಕ ಇದ ರೂಪಾಯಿಗ ಒಗೆಯಲ್ಲ ಒಂದ ನಾ ಸುಳ್ಳು ಹೇಳಕತ್ತಿಲ್ಲ ಮಾಮ. ನಮ್ಮಿಬ್ರ ಪ್ರೇಮದ ಮೇಲೆ ಆಣಿ ಮಾಡಿ ಹೇಳಕತ್ತೀನಿ. I love you darling.
ಸವಿತೆಯ ಆತ್ಮಹತ್ಯೆ ಶಿವಕಾಂತ ಗೌಡನ ಹೇಳ ಕುರಿತ ಸಹೋದರಿಯನ್ನು ಕಳೆದುಕೊಂಡು ಹುಚ್ಚನಾಗಿ ತಿರುಗುತ್ತಿದ್ದಾನೆ ಆ ರವಿರಾಜ. ಅದಕ್ಕಾಗಿ ಮೆರೆಯುತ್ತಿದ್ದಾನೆ ಈ ಶಿವಕಾಂತ ಗೌಡ ಮಹಾರಾಜ. ಅಂದು ನನ್ನ ಕೈಯಿಂದ ತಪ್ಪಿಸಿಕೊಂಡ ಸವಿತೆ ಇಂದು ಈ ಶಿವಕಾಂತ ಗೌಡನ ಬಲೆಗೆ ಬಿದ್ದು ಬರೆದಳು ಈ ಲೋಕದ ಕೊನೆಯ ಕವಿತೆ. ಮಾಡಿದಳು ಶಿವಲೋಕದ ಯಾತ್ರೆ. ಹೀಗೆ ನೂರಾರು ರೋಜಗಳ ರುಚಿಯನ್ನುಂಡು ನಾ ಮಾಡುವೆ ಮಜಾ. ಶಕ್ತಿ ಜಯ ಶಕ್ತಿ ಜಯ ಶಕ್ತಿ. ಲೋಕಲೇ ಶೆಟ್ಟಿ ಎರಡು ಸಾರಿ ಕೂಗಿದರು ಸುಮ್ಮನೆ ಇರಲ್ಲ.
ಯಾಕೆ ಸೊಕ್ಕು ಹೆಚ್ಚಾಗಿದೆ ಏನು? ಹಂಗಂದ್ರೆ ಹೆಂಗ್ರಿ ಶಿವ? ಈ ನಿಮ್ ಮುಪ್ಪತ್ತಿಂದ ಈ ಜೀವಕ್ಕ ಏನಾರ ಬರ್ಬೇಕ್ರಿ ಸೊಕ್ಕು. ಏನೋ ಸ್ವಲ್ಪ ಇತ್ತಿತ್ಲಾಗ ನಾ ವಯಸ್ಸಾಗಿ ಬರುಮೂರಾಗಕತ್ತೈತಿ. ಹಾ ನೋಡು ಶೆಟ್ಟಿ, ವಿಕ್ರಾಂತನಿಗೆ ಹೇಳುತ್ತೇನೆ, ನಿನಗೆ ಎಷ್ಟು ದುಡ್ಡು ಬೇಕೋ ಅಷ್ಟು ತೆಗೆದುಕೊಂಡು ಮೊದಲು ಆ ಕಿವಿಯನ್ನು ಚೆಕಪ್ ಮಾಡಿಸಿಕೊ. ಇದೆಲ್ಲ ಈ ಡಾಕ್ಟರ್ಗೆ ಕೆಲಸ ಆಗ ಮಾತಲ್ಲ ಬಿಡ್ರಿ. ಯಾಕಂದ್ರೆ ಸ್ವಲ್ಪ ನಮಗೂ ವಯಸ್ಸಾಗಿ ಬರುಮೂರಾಗಕತ್ತೈತಿ. ಇರ್ಲಿ, ಮೊದಲು ವಿಕ್ರಾಂತನಿಗೆ ಕೆಳಗಿಳಿದು ಬರೋದಕ್ಕೆ ಹೇಳು. ಆಯ್ತು. ವಿಕ್ರಾಂತ ಸಾವುಕಾರ, ನಮ್ಮ ತಣಿಯವ್ರ ಕರೆಕತ್ತಾರ ಬರ್ರಿ. ಕರೆದಿದ್ದು ಬಾ ವಿಕ್ರಾಂತ್ ಬಾ, ನಿನ್ನ ಹತ್ತಿರ ಮುಖ್ಯವಾದ ವಿಷಯವಿದೆ. ಅದ್ಯಾವ ಕೆಲಸ ಹೇಳಿ ಗೌಡ್ರೆ? ನಿಮ್ಮ ವಿಷಯ ಅಸಾಧ್ಯವಾಗಿದ್ದರೂ ಸಾಧಿಸಿ ತೋರಿಸಲು ಸದಾ ಸಿದ್ಧ ಈ ವಿಕ್ರಾಂತ್. ನನಗೆ ಗೊತ್ತು ವಿಕ್ರಾಂತ್, ನೀನು ಎಂಥವನು ಅಂತ. ಸದ್ಯ ನೀನೇನು ಮಾಡಬೇಕಾಗಿಲ್ಲ, ಮಾಡಬೇಕಾಗಿರೋದೊಂದೇ ಜವಾಬ್ದಾರಿ. ಯಾವ ಜವಾಬ್ದಾರಿ ಗೌಡ್ರೆ? ಇದೇ ಜವಾಬ್ದಾರಿ. ಇದೇನು ಗೌಡ್ರೆ? ನೀನು ಮಾಡುತ್ತಿರುವ ಈ ಜಾಬಿಗೆ ನಾನು ಕೊಡ್ತಾ ಇರೋ ಜವಾಬ್ದಾರಿ. ಇದುವರೆಗೆ ನಾನು ವಹಿಸಿಕೊಂಡ ಈ ಮನೆಯ ಹಾಗೂ ಎಲ್ಲ ಫ್ಯಾಕ್ಟರಿಗಳ ತ್ರಿಜೋರಿ ಕೀಲಿ ಕೈಗಳನ್ನು ನಿನಗೆ ಒಪ್ಪಿಸುತ್ತಿರಬೇಕು. ಇನ್ನು ಮೇಲೆ ಈ ಎಲ್ಲ ಕಾರ್ಯಗಳನ್ನು ನೀನೇ ನೋಡಿಕೋ. ಬೇಡ ಗೌಡ್ರೆ, ಆ ಯೋಗ್ಯತೆ ನನಗಿಲ್ಲ. ನಿಮ್ಮ ಮನೆ ಕಾಯುವ ಕಾವಲುಗಾರ ನಾನು. ನನಗೇಕೆ ಬೇಕು ಈ ತ್ರಿಚುರಕಿ? ತಗೋರು ಮಾರಾಯ, ನಮ್ಮ ಗೌಡ್ರು ಗೌಡ್ಸೇನಿ ಕಾಯಕ ಕಿಲ್ಕಾಯಿ ಕೊಟ್ಟಿಲ್ಲ, ನಿನ್ನ ಕಾಯಕ ಕಿಲ್ಕಾಯಿ ಕೊಟ್ಟು ಇಸ್ಕೊಳ್ಳೋ ಮಾರಾಯ. ಬಾಯಿ ಮುಚ್ಕೊಂಡರು ಕತ್ತೆ. ಉಪ್ಪು ಉಂಡ ಮನೆಗೆ ಉಗುಳುವ ಬಂಡನಲ್ಲ ಈ ವಿಕ್ರಾಂತ್. ಶಿವಕಾಂತ ಗೌಡರ ಆಸೆ ನನಗಾತೆ. ಅವರಿಗೆ ಎದುರಿಗೆ ನಿಲ್ಲುವ ಹಸುಗಳನ್ನು ಸುಟ್ಟು ಹಾಕೋದೆ ಈ ವಿಕ್ರಾಂತನ ಪ್ರತಿಜ್ಞೆ. ಬಿಡು ಮಾರಾಯ, ಹಂಗಾಕೆ ಹಾಡ್ತಾನೆ ಏನೋ ಸ್ವಲ್ಪ ನಮ್ಮ ಗೌಡ್ರಿಗೆ ರೇಟ್ ಸಿಗುತ್ತೆ ಅಂತ ಹೇಳಿದ್ರಿ ಅವನು. ನೀನ್ ಸಿಟಿಗೆ ಬರ್ತೀವಿ ಅಂದ್ರ ನಾನೇ ಕೇಳಕ್ಕಾಗಲಿ. ಶೆಟ್ಟಿ ಹೇಳುವ ಮಾತು ನಿಜ ವಿಕ್ರಾಂತ್. ನಾನೇನು ನಿನ್ನ ತಲೆಯ ಸತ್ಯ ನೀನೇನು ಮಾಡಬೇಕಾಗಿಲ್ಲ. ನಿನ್ನ ತಲೆಯ ಮೇಲೆ ಭಾರವನ್ನು ಹೊರಿಸುತ್ತಿಲ್ಲ. ನೀನು ಈಗ ಮಾಡುತ್ತಿರುವ ಕೆಲಸದ ಜೊತೆ ಇದನ್ನು ನೀಗಿಸಿಕೊಂಡು ಹೋಗುವೆ ಎಂದು ಮಗನ ಸರಿ ಎಂದು ಹೇಳಿದೆ ಅಷ್ಟೇ. ಆಯ್ತು ಗೌಡ್ರೆ, ನೀವು ಹೇಳದಂತ ಕೇಳುವುದೇ ಈ ವಿಕ್ರಾಂತನ ತೀರ್ಮಾನ. ವೆರಿ ಗುಡ್, ತೆಗೆದುಕೋ. ಗೌಡ್ರೆ, ನಿಮ್ಮ ಆಶೀರ್ವಾದ ಹೊಂದಿದ್ದರೆ ಸಾಕು, ಇಡೀ ಪ್ರಪಂಚವನ್ನೇ ತಿರುಗಿಸಬಲ್ಲೆ. ಯಾಕ್ರಿ ಶಿವ? ಗೌಡರ ಮುಂದೆ ಪದಾರ್ಥ ಬರ್ತೀವಲ್ಲ, ನಿಮಗೇನು ಕೆಲಸವಿಲ್ಲವೇನೋ? ಎಲ್ಲ ಕೆಲಸ ಮುಗಿಸೇ ಬಂದೇನ್ರಿ. ಹಾಗಾದ್ರೆ ಕಾರು ತೆಗೆದುಕೊಂಡು ಎಸ್ಟೇಟ್ಗೆ ನಡೆ. ಕಾರ್ ಗಾಡಿ ಪಂಚರ್ ಆಗೈತ್ರಿ ಶಿವ. ಚಟ್ಟಿ ಎಂದು ಕೈ ಕಟ್ಟಿ ಕುಳಿತರೆ ಮುಂದಿನ ಕಾರ್ಯ ನಡೆಯುವುದು ಹೇಗೆ? ರಿಪೇರಿ ಮಾಡಿಸಿಕೊಂಡೆ ನಡೆ. ಆಗಲ್ರಿ ಅಪ್ಪ. ಹಾಗೆ ರಿಪೇರಿ ಮಾಡಿಸಿಕೊಂಡು ಬೆಂಗಳೂರಿಗೆ ನಡೆ. ಹಂಗ ಉದ್ಯೋಗತ್ರಿ ಮಗನ ಖಾಲಿ ಊರಾಗ ಬಿಟ್ರ ಗೃಹಲಕ್ಷ್ಮಿ ರೊಕ್ಕನ ಎಲ್ಲ ಎತ್ತಿಕೊಂಡು ಮನೆ ಕಟ್ತಾನ ಮಗವ. ಚಟ್ಟಿ
ನನಗೆ ಚೆನ್ನಾಗಿ ಗೊತ್ತಿದೆ. ನಿನ್ನ ಕೆಲಸ ನೀನು ನೋಡಿಕೋ. ಉಗುಳ್ರಿ ಆ ಮಗ್ಗ. ಗೋಪಾಲ, ನೀನು ನಡೆ. ಆಯ್ತ್ರಿ ಅಪ್ಪ. ಶೆಟ್ಟಿ, ನೀನು ನಡೆ. ಗೌಡ್ರೆ, ನಾನಿನ್ನು ಬರ್ತೇನೆ. ನನಗೆ ತುಂಬಾ ಕೆಲಸವಿದೆ. ಆಯ್ತು, ನಡೆ. ರವಿರಾಜನ ಬಾಳು, ಶಶಾಂಕನ ಬಾಳು, ಕಣ್ಣೀರಿನ ಗೋಳು. ಇನ್ನು ಮೇಲೆ ಅವನಿದ್ದಾನೆ, ನನ್ನೆದುರು ನಿಲ್ಲುವ ಗಂಡು. ಜಂಬ ಕೊಚ್ಚಿಕೊಳ್ಳಬೇಡೋ ಭಂಡ. ನಿನಗಾಗಿ ಕಾದು ಕುಂತಿದೆ ಈ ಗಂಡದೆಯ ಗಂಡಿನ ಗುಂಡು. ಇದೇನು? ಇದುವರೆಗೂ ನನ್ನೆದುರು ನಿಲ್ಲುವ ಗಂಡು ಯಾರು ಇರಲಿಲ್ಲ. ಆ ಪುಂಡ ರವಿರಾಜನ. ಆದರೆ ಇಂದು ಅದ್ಯಾವುದೋ ನಾಯಿ ಬೊಗಳುತ್ತಾ ಇದೆಯಲ್ಲ. ಇದು ಬೊಗಳುವ ನಾಯಲೇ ಗೌಡ. ಅನ್ಯಾಯ ಅಟ್ಟದ ಮೇಲೆ ಕುಳಿತು ದಿಟ್ಟತನದಿಂದ ಅಟ್ಟಹಾಸದಲ್ಲಿ ಮೆರೆಯುತ್ತಿರುವ ನಿನ್ನಂತ ಕೆಟ್ಟವನ್ನು ಮೆಟ್ಟಿಲ್ಲುವ ಗಿರಿ ಗಗನಗಳ ಈ ಶಿವಕಾಂತ ಗೌಡನ ದರ್ಪಕ್ಕೆ ಧಡಧಡನೆ ನಡುಗುತ್ತಿರುವಾಗ ನಿನ್ನಂತ ಕ್ಷುಲ್ಲಕ ಮರಿಗಳು ನನ್ನನ್ನು ಏನು ಮಾಡೋದಕ್ಕಾಗೋದಿಲ್ಲ. ಅದರಲ್ಲಿ ನನ್ನ ಕೋಟೆಗೆ ನುಗ್ಗಿ ಎದೆ ಹಿಗ್ಗಿಸಿ ಮಾತನಾಡಿದ ಹೊಸುಳೆ ನೀನಾರು. ಸಿಪಾಯಿ, ಸಿಡಿದದ್ದ ಸಿಪಾಯಿ. ಓ, ರವಿರಾಜನ ತಮ್ಮ. ನೋಡು, ಸುಮ್ಮನೆ ನನ್ನ ಜೊತೆ ವಾದ ಮಾಡಿ ನಿನ್ನ ಸಮಾಧಿ ಗುಂಡಿಯನ್ನು ನೀನೇ ತೋಡಿಕೊಳ್ಳಬೇಡ. ಹೀಗೆ ವಾದ ಮಾಡಿ ನಿನ್ನಣ್ಣನಾದ ಹುಚ್ಚ. ಅದಕ್ಕಾಗಿ ಹೆಚ್ಚೆತ್ತು ಬಂದಿದ್ದೇನೆ ಲೇ ಹಲಕಟ್ಟ ಸೂರ್ಯ ಮಗನೇ ಗೌಡ. ಅನ್ಯಾಯವಾಗಿ ನನ್ನ ತಂಗಿಯನ್ನು ನನ್ನಿಂದ ದೂರ ಮಾಡಿದೆವು. ಇಂದು ನೀ ಭೂಗರ್ಭದಲ್ಲಿ ಅಷ್ಟೇ ಅಲ್ಲ, ನಿನ್ನ ಹೆತ್ತ ತಾಯಿಯ ಗರ್ಭದಲ್ಲಿ ಹರಗಿ ಕುಳಿತರು ನಿನ್ನನ್ನು ಹೆಳೆದು ನಿನ್ನ ರುಂಡವನ್ನು ಚಂಡಾಡಿ ನಿನ್ನ ರಕ್ತದಿಂದ ಬಾರಿಸಿ ಬಿಡುತ್ತಿದ್ದೆ. ನನ್ನ ತಂಗಿಯ ಸಮಾಧಿ ಮೇಲೆ ರಕ್ತಾಭಿಷೇಕ. ಸೊಕ್ಕಿನ ಕುಲ್ಲಿ. ಈ ಶಿವಕಾಂತ ಗೌಡನೆಂದರೆ ಇಡೀ ಅಂಡರ್ವರ್ಲ್ಡ್ನಲ್ಲಿರುವ ನಿನ್ನಂತ ಪಂಡ ಪ್ರಚಂಡರು ಹೊರಗೊಡನೆ ನಡುಗಿ ಶರಣನ್ನು ಸಲ ಮಾಡುತ್ತಾರೆ. ಅಂಥದ್ರಲ್ಲಿ ನೀನೇ ಗಿಡದ ತಪ್ಪದೆ ಈ ಗೌಡನಿಗೆ ಸುಮ್ಮನೆ ಇಲ್ಲಿಂದ ಹೊರಟು ಹೋಗು. ಹೊರಟು ಹೋಗಲು ನಿನಗೆ ಗೌಡ, ನಿನಗೇಕೆ ಬೇಕು ಈ ಸರ್ಪದ ಸಹವಾಸ? ಸುಮ್ಮನೆ ಹೊರಟು ಹೋಗಲು ಬಂದಿಲ್ಲ ಗೌಡ, ನಿನ್ನ ಹೆದಸಿಳಿ ರಕ್ತದೋಕಳಿ ಹಾಡಲು ಬಂದಿರಬೇಕು ಗೌಡ. ಸಿದ್ಧನಗು ಶಿವನ ಸ್ವಾಧೀನವಾಗುವುದಕ್ಕೆ ನೆನೆಸಿಕೋ ಮಗನೇ ನಿನ್ನ ಹೆತ್ತವರನ್ನು. ಈಗ ಏನು ಹೇಳ್ತೀನಿ ಭಿಕಾರಿ? ಒಳ್ಳೆ ಮಾತಿನಿಂದ ನೀ ಹಿಡಿದಿರುವ ಆಯುಧವನ್ನು ಕೆಳಗೆ ಬಿಸಾಕು. ಇಲ್ಲದಿದ್ದರೆ ಈ ನನ್ನ ಪಿಸ್ತೂಲಿನಿಂದ ಸುಟ್ಟು ಬಿಡುವೆ ನಿನ್ನ ಕೆಟ್ಟ ದೇಹವನ್ನು. ಈಗ ಎಲ್ಲಿ ಹೋಯಿತು ನಿನ್ನ ಪೌರುಷ?
ಹೀಗೇಕೆ ನಿಂತಿರುವೆ ಬೆದರಿದ ಚಿಗುರುವಂತೆ? ಒದಗಿ ಹೋಯ್ತೇನೋ ನಿನ್ನ ಶೌರ್ಯ? ಹೇಡಿಯಂತೆ ಹೆದರಿಸಿದರೆ ಬೆದರಿದ ಚಿಗುರಿಯಂತೆ ನಿಲ್ಲುವ ಚದುರ ನಾನಲ್ಲ ಗೌಡ. ನರಸತ್ತನ ಮಾತನಂತೆ ಷಂಡನಾಗಿ ರಂಡಿಯರ ಗಂಡನಾಗಿ ಗಂಡನಂತೆ ಹೆಂಡ ಕುಡಿದು ತಂಗಿ ತಿನ್ನುವ ಹೇಳಿ ಗೌಡ ನೀನು. ಗೌಡೆ, ಇವನನ್ನು ಮಾತು ಬೇಸಲು ಬಿಟ್ಟರೆ ನಮ್ಮ ಮನೆಯನ್ನು ಗಾಳಿಗೆ ತೂರಿ ಬಿಡುತ್ತಾನೆ ಈ ಸೂಳೆಯ ಮಗ. ದುರಾತ್ಮ, ಸೂಳೆಯ ಮಗ ನಾನಲ್ಲಲೇ. ಕರ್ತವ್ಯ ದೇವತೆಯನ್ನು ಮಂಚದಾಸಗೋಸ್ಕರ ಮಂಚದ ಮೇಲೆ ಮಲಗಿಸಿ ವ್ಯಭಿಚಾರಕ್ಕೆ ಹಚ್ಚುವ ನೀನು ಸೂಳೆಯ ಮಗ. ಬಾಯಿ ಮುತ್ತೋ ಬದ್ಮಾಶ್! ಬಾಯಿಗೆ ಬಂದಂತೆ ಬಹಿಷ್ಕಾರ ಹಾಕಿದರೆ ಹುಟ್ಟು ಬಿಡುವ ಎಚ್ಚರ. ನನಗೆ ಎಚ್ಚರ ಹೇಳುವ ಹುಚ್ಚು ನಾಯಿ. ಬಾಯಿ ಮಾತಿನಿಂದ ಬಡಾಯಿಸುವ ಭಂಡ ಕೋರನಲ್ಲೇ ರಣಸಿ. ಮಿಸ್ಟರ್ ಸೂರ್ಯಕಾಂತ್, ಇದು ನಿನ್ನಂತ ಷಂಡನಿಗೆ ಪುಂಡನಾಗುವ ರುದ್ರನ ಗಂಡದೆ. ನಿನ್ನ ಎದೆ ಗಟ್ಟಿಗಿದ್ದರೆ ಈ ರಣರುದ್ರನ ರಣರಂಗಕ್ಕೆ ಬಂದು ಯುದ್ಧಕ್ಕೆ ಸಿದ್ಧನಾಗು. ಆಗ ತಿಳಿಯುವುದು ಯಾರು ಸೂಳೆಯ ಮಗ, ಯಾರು ಗರತಿಯ ಮಗ ಎಂದು. ಗೌಡೆ, ನೀವು ಒಂದೇ ಒಂದು ಮಾತು ಹೇಳಿದರೆ ಸಾಕು, ಈ ಕ್ಷಣದಲ್ಲಿ ಸುಟ್ಟು ಬಿಡುವೆನು ಈ ಏಡಿಯನ್ನು. ಶಾಂತಿ ಸೂರ್ಯಕಾಂತ, ಶಾಂತಿ. ರೋಷದ ಆವೇಶ ನಿಮಿಷ ಮಾತ್ರ. ಪ್ರಾಣದಾನ ಮಾಡಿ ಕಳಿಸಿಬಿಡು, ಬದುಕಿಕೊಳ್ಳಲಿ. ನನಗೆ ಪ್ರಾಣದಾನ ಮಾಡಲು ನೀನವಲೇ ಗೌಡ. ಇಂದು ನಿನ್ನ ಕೊನೆಯ ಅಂತ್ಯದ ಗುರಿ ಇಂದು ತಪ್ಪಿತು. ಇಂದು ಮುಂದೆ ನಡೆಯಲಿ ನಮ್ಮಿಬ್ಬರ ನಡುವೆ ಕ್ರಾಂತಿಯ ಕದನ. ಕದನದ ಅಂತ್ಯದಲ್ಲಿ ನಿನ್ನ ಅಂತ್ಯಕ್ರಿಯೆ ಮಾಡುವುದೇ ಈ ರಣದಿತ್ತಿನ ಹೆಗ್ಗುರಿ. ಹೊಕ್ಕುರಿಯ ಹೋಗುವೆಯಲ್ಲಿ ಮುನ್ನುಗ್ಗಿದರೆ ಉತ್ಕರಿಸಿ ಬೀಳುವ ಮಗನ. ನಡೆಯುವ ಉತ್ತಮ ತಮ್ಮ, ಇಲ್ಲದಿದ್ದರೆ ನಿನಗೆ ಅಪಾಯ ಕಟ್ಟಿಟ್ಟ ಅಪಾಯ? ರಣರಂಗದಲ್ಲಿ ಹೊಯ್ಲಿಗಳ ಮತ್ತು ಗುಂಡಿಗೆಗೆ ಅಂಜದ ಘಟ್ಟದ ಈ ಸಿಡಿದತ್ತ ಸಿಪಾಯಿಗೆ ಅಪಾಯ. ಕೊಪ್ಪಿದ ಕೋಣಗಳೇ, ನಿರ್ಮಿಸುವೆ ನಿಮಗಾಗಿ ನರಕ ಕುಂಡಲದ ದಾರಿ. ಮಿಸ್ಟರ್ ಸೂರ್ಯಕಾಂತ, ನೀನು ಹಿಡಿದಿರುವ ರಿವಾಲ್ವರ್ ಸಮಾಜ ಸೇವೆಗೆ ಹೊರತು ಕರ್ಮ ರಕ್ಷಣೆಗಲ್ಲ. ನಾನು ಹಿಡಿದಿರುವ ಆಯುಧ 100 ಕೋಟಿ ಭಾರತೀಯರ ರಕ್ಷಣೆಗಾಗಿ ಹೊರತು ನಿಮ್ಮಂತ ಕುಲಗೇಡಿ ಕುಕರ್ಮಿಗಳನ್ನು ಕೊಲ್ಲುವುದಕ್ಕಲ್ಲ. ವಿದೇಶಿಯರನ್ನು ಸುಡುವುದಕ್ಕೆ ಧಾರ್ಯ ಕೊಟ್ಟರು ಆ ಭಾರತ ಮಾತೆ. ಆದರೆ ಸ್ವದೇಶದಲ್ಲಿ ಹೇಸಿ ವಿದೇಶಿ ಸುಳೆ ಮಕ್ಕಳು ವಾಸ ಮಾಡಿದರೆ ಸದಾ ಸಿದ್ಧ ಈ ಸಿಪಾಯಿ. This is my challenge. ಹೋಗು ಹೋಗು ಸಿಪಾಯಿ, ಹೋಗು. ತುಂಬಿ ಬಂದಿದೆ ಮಗನ ನಿನ್ನ ಮರಣ. ಸೂರ್ಯಕಾಂತ, ಇದಕ್ಕೆ ನಾವು ಬೇರೆ ಉಪಾಯ ಹುಡುಕಲೇಬೇಕು. ಸಂಚು ಮಾಡಿ ಹೊಂಚು ಹಾಕಬೇಕು ಗೌಡ್ರೆ. ನಾವು ಮುಂದೆ ಉಪಾಯ ಹುಡುಕಬೇಕಂದರೆ ಮುಂದಿನ ಅಪಾಯಕ್ಕೆ ಎಡೆ ಆಗಬಾರದು. ಅವಸರ ಮಾಡಿದರೆ ಅಪಾಯ ತಪ್ಪಿದ್ದಲ್ಲ. ಕೇರ್ಫುಲ್ ಆಗಿ ವಿಚಾರ ಮಾಡಬೇಕು. ನೀನು ಹೇಳುವ ಮಾತು ನಿಜವಿದೆ ಸೂರ್ಯಕಾಂತ. ಈ ಚಿಗುರನೆಯನ್ನು ಚಿಗುರೋದಕ್ಕಿಂತ ಮುಂಚೆಯೇ ಚೂಟಿ ಒಯ್ಯಬೇಕು. ಅದಕ್ಕೆ ನಾನೊಂದು ಉಪಾಯ ಹುಡುಕಿರ್ಬೇಕೌಡ್ರೆ. ಒಳೆದ ಪ್ರಾಯದ ಹೊಸ್ತಿಲಿನಲ್ಲಿ ಕಾಲಿಡುತ್ತಿರುವ ಅವನ ತಂದೆಯ ಶೀಲ ಚಿತ್ರವಾಗಬೇಕು. ಅಂದಾಗ ಶಶಾಂಕನ ಬಾಳು ಕಣ್ಣೀರಿನ ಕಡಲಾಗುವ. ಆ ಕಡಲಿನ ನೋಟ್ಯ ಶಶಾಂಕನ ಆದರೆ ಇದಕ್ಕೆ ಈ ಸಿಪಾಯಿ ನಾವಿಕನಾಗಲೇಬೇಕು. ಒಳ್ಳೆಯ ಉಪಾಯನ್ನೇ ಹುಡುಕಿರುವೆ ಸೂರ್ಯಕಾಂತ.
ಹಾಗಾದರೆ ಈ ಕಲಿಯುಗದ ಮುಂದಿನ ಕೌರವರ ಕಾರಸ್ಥಾನ ಶಂಕನ ಬಾಯಿಗೆ ಬೆಂಕಿ. ಸಿರಿತನ ಸಾಗರದಲ್ಲಿ ಭದ್ರವಾಗಿ ನಿರ್ಮಿಸಿರುವ ಶಿವಕಾಂತ ಗೌಡನ ತ್ರಿಚರಿ ಈ ವಿಕ್ರಾಂತನ ಕೈವಶ ಆಯಿತು. ಈ ವಿಕ್ರಾಂತ್ ಗೌಡ ಮನೆಗೆ 2 ಬಗೆಯ ಬಂಡನಲ್ಲ ಎಂದು ನಂಬಿದ್ದಾನೆ. ಆ ಹುಚ್ಚ ಗೌಡ ಗೌಡ ನಿನಗೇನು ಮಾಡುವ ಈ ವಿಕ್ರಾಂತನ ಕೈವಾಡ ಇನ್ನು ಮುಂದೆ ಅರಿತು ನೋಡು ವಿಕ್ರಾಂತನ ಪವಾಡ. ಗೌಡ ನಿನ್ನ ತ್ರಿಜರಿ ತುಂಬಿಕೊಂಡಿರುವ ಹಣದ ರಾಶಿಯನ್ನೇ ಖಾಲಿ ಮಾಡಿ ನಿನ್ನ ಕೈಯಲ್ಲಿ ಭಿಕ್ಷೆ ಪಾತ್ರ ಕೊಡುವುದೇ ಈ ವಿಕ್ರಾಂತನ ಕೊನೆ ಗುರಿ. ಓಹೋ, ನಾನು ಬಯಸಿದ ಬಂಗಾರದ ಜಿಂಕೆ ಆ ಶಶಾಂಕನ ಸೋದರಿ ಇತ್ತ ಕಡೆನೆ ಆಗಮಿಸುತ್ತಿದೆ. ಆ ಅಕ್ಕಿ ನನ್ನ ಹೃದಯ ಕುಚ್ಚಿದ ಆ ಅಕ್ಕಿಯ ಸುಖ ಇಂದು ನಾ ಕುಚ್ಚಿ ತಿನ್ನಲೇಬೇಕು. ತಾಯಿ ಜಗದೀಶ್ವರಿ ಆದಿಶಕ್ತಿ ಅವತಾರಿಣಿ ನೋಡಿದೇನೆ ಈ ಬಡವರ ಪರಿತಾಪ ಹೇಗಿದೆ ಅಂತ. ನೋಡು ತಾಯಿ, ಇಂಥ ಕಷ್ಟಗಳಿಂದ ನಮ್ಮನ್ನು ದೂರ ಮಾಡು. ಯಾಕಂದ್ರೆ ಈ ತಂಗಿಯ ಸಂತೋಷಕ್ಕೋಸ್ಕರ ನನ್ನನ್ನ ಈ ಕಾಡಿಗೆ ಬಂದು ಕಟ್ಟಿ ಕಳಿತಾ ಇದ್ದಾನೆ. ಅದರಂತೆ ನನ್ನನ್ನ ಊಟ ಮಾಡದೆ ಇಂದಿಗೆ 2 ದಿನವಾಯ್ತು. ಇದೇನು ಆಗ್ತಾ ಹೋದ್ರೆ ಈ ಬಡವರ ಬಾಳು ಕಣ್ಣೀರಿನ ಗೋಳಾಗುತ್ತದೆ. ತಾಯಿ, ಒಂದೇ ಒಂದು ಸಾರಿ ಈ ಬಡವರ ಮೇಲೆ ಕಣ್ಬಿಟ್ಟು ನೋಡು ತಾಯಿ, ಕಣ್ಬಿಟ್ಟು ನೋಡು. ಕಣ್ಣು ಮುಚ್ಚಿ ಕಲ್ಲಾಗಿ ಕುಳಿತಿರುವ ನಿನ್ನ ತಾಯಿ ಕೇಳಿದರೆ ವರ ನೀಡಲಾರಳು. ಜ್ಯೋತಿ, ನೀ ನಿನ್ನ ಅರಿತಿಲ ಕಲಿಯುಗದ ರೀತಿ. ಇನ್ನು ಮೇಲೆ ಅದರ ಮರೆತು ಬಿಡು ನಿನ್ನ ಧರ್ಮ ನೀತಿ. ವಿಕ್ರಾಂತ್, ಕಲಿಯುಗದ ರೀತಿಯನ್ನು ಮರೆಯುವ ಹೆಣ್ಣು ನಾನಲ್ಲ. ನಂಬಿ ಕೈ ಹಿಡಿದರ ಬಾಳಿಗೆ ಜ್ಯೋತಿ ಆಗುತ್ತಾಳೆ ಈ ಸತಿ ಸಾವಿತ್ರಿ. ಸತಿ ಸಾವಿತ್ರಿ ಕುಲದ ಗಿತ್ತಿ, ನೀನಾಗೋ ನನ್ನ ಪ್ರೇಮದ ಮೈತ್ರಿ. ಇಲ್ಲದಿದ್ರೆ ಹಾಕುವೆ ನಿನ್ನ ಸೀನದ ಚೀಲಕ್ಕೆ ಕತ್ರಿ. ನಿನ್ನಂತ ಕಾಮದ ಕತ್ತಿಗೆ ಈ ಹೆಣ್ಣು ಗೆಳತಿ ಆಗ್ಬೇಕಾ? ಅದೆಂದಿಗೂ ಸಾಧ್ಯನೇ ಇಲ್ಲ. ಜ್ಯೋತಿ, ನನಗೆ ಬೇಕಾಗಿರುವುದು ಈ ನಿನ್ನ ಹಳೆಯದ ಮೈಸೂರು. ಈ ನಿನ್ನ ಸೌಂದರ್ಯವನ್ನು ನೋಡ್ತಿದ್ದರೆ ನಾನು ಮತ್ತೆ ಮತ್ತೆ ಹೆಚ್ಚಾಗುವುದು. ಜ್ಯೋತಿ, ಒಟ್ಟಿನಲ್ಲಿ ಹೇಳಬೇಕಂದ್ರೆ ಈ ನಿನ್ನ ಮೈ ಮನದ ಮನ್ಮತ ಆಗಬೇಕೆಂದ್ರೆ ಜ್ಯೋತಿ, ನೀನು ಹೋದರೆ ನಾ ತುಂಬಿಯಾಗಿ ಬರುವೆ, ನೀನು ನೀರಾಗಿ ಹರಿದರೆ ನಾ ಮೀನಾಗಿ ಬರುವೆ. ಆತುರ ಪಟ್ಟು ಅವಿವೇಕಿ ಅಂತೆ ವಿವೇಕವನ್ನು ಮರ್ತ್ರೆ ಈ ಗಂಗೆಯಲ್ಲಿ ಕೊಚ್ಚಿಕೊಂಡು ಹೋಗೋದು ಈ ನಿನ್ನ ಕಾಯ. ಕೊಚ್ಚಿಕೊಂಡು ಹೋಗೋಕ್ಕಿಂತ ಮುಂಚೆ ನನ್ನ ಕೈಯಿಂದ ರಾಗಿ ಕಟ್ಟಿಸಿಕೊಂಡು ಸಹೋದರನಾಗು. ಸೋದರೇ, ಎಲೆ ಕಲಿಯುಗದ ಎಲೆ ಸೈವದ ಸಾವಿತ್ರಿ, ನೀ ಎಲೆ ಕಲಿಯುಗದ ಸಾವಿತ್ರಿ ಕುಲದ ಗಿತ್ತಿ. ಹೇ
ಇದು ಸರಿಯಲ್ಲ. ಬಡವರಿಂದ ಈ ರೀತಿ ಒತ್ತಾಡ್ತಿರುವರ ಹಸಿವಿಗೆ ನೀನು ಒಡಲು ತುಂಬಿಸೋದು ಬಿಟ್ಟು ಕಾಮದ ಕತ್ತೆಂತೆ ವರ್ತಿಸಿದ್ರೆ ಆ ದೇವರು ಎಂದು ನಿನ್ನ ಮೆಚ್ಚುತ್ತಾರ? ದೇವರೇ, ಅಯ್ಯೋ, ನಿನ್ನ ದೇವರು ನಿನ್ನ ಭಾವನೆಯಲ್ಲಿ ಈ ಭೂಮಿ ಮೇಲೆ ಇದ್ದಿದ್ದ ನಿಜವಾದರೆ ಪ್ರತ್ಯಕ್ಷವಾಗಿ ಬಂದ ತಡೆಯಲ್ಲಿ ಈ ನನ್ನ ಸಾಹಸವನ್ನು ಜೋಗಿ, ಮುಗೀತ ನಿನ್ನ ಶೀಲದ ಕತೆ. ಬಿಡುವವಳನ್ನು. ಯಾರು? ಸಿಪಾಯಿ. ಹೌದು, ಅದೇ ಸಿಪಾಯಿ. ನಿನ್ನಂತ ಕಾಮುಕರಿಗೆ ಒತ್ತು ಬದ್ದು ಕಲಿಸಲು ಬಂದಿರುವ ಗಂಡದಯ ಸಿಪಾಯಿ. ಏಯ್, ಹೀಗೆ ಬಡಬಡಿಸಿ ಓ ಸಿಪಾಯಿ, ಒಳ್ಳೆಯ ಮಾತಿನಿಂದ ಬಂದು ಸಂಧಾನ ಮಾಡಿಕೊಂಡಿದ್ದರೆ ಇವಳ ಸುಖದಲ್ಲಿ ನೀನು ಸಹಿತ ಪಾಲ್ಗೊಳ್ಳಬಹುದಿತ್ತು. ಬಾಯಿ ಬಿಗಿಡಿದು ಮಾತನಾಡಲೇ ಬೋಳಿಯ ಮಗನೇ. ನಿನ್ನ ಹಾಗೆ ಒಂದು ಅಮಾಯಕ ಹೆಣ್ಣಿನ ಮೇಲೆ ಭಂಟತನ ಬೆಳೆಸುವ ಭಂಡಕೋರನಲ್ಲ ಈ ರಣಸಿ. ಥು, ಷಂಡ. ಮಾಡಿದ ತಪ್ಪನ್ನು ಒಪ್ಪಿಕೊಂಡು ಸಹೋದರಿಯನ್ನು ಕಾಲಿಗೆ ಬಿದ್ದು ತಲಗಾಚೆ. ಸೋದರಿಯ ಸಿಕ್ಕ ಸೂರ್ಯನ ಸುಖ ಸವಿದ ಈ ಸರದಾರನಿಗೆ ಸೋದರಿ. ಸಿಪಾಯಿ, ಜ್ಯೋತಿ ಎಂದಿದ್ದರು ನನ್ನ ಸ್ವತ್ತು. ಹೇಳಿ, ನಿನ್ನಂತ ಷಂಡರು ಇರುವುದರಿಂದಲೇ ವಿದೇಶಿಯರು ನಮ್ಮ ದೇಶವನ್ನು ನುಗ್ಗಲು ಮಿಸ್ಟರ್ ವಿಕ್ರಾಂತ್, ಈ ಸಿಡಿದಂತ ಸಿಪಾಯಿ ಕಾರ್ಗಿಲ್ ರೋಷ ತೋರುವುದಕ್ಕಿಂತ ಮುಂಚೆ ನೀನ್ ಇಲ್ಲಿಂದ ಕಾಲ್ ಕಿತ್ತರೆ ಸರಿ. ಇಲ್ಲದಿದ್ದರೆ ನಿನ್ನ ಬೂದಿ ನೋಡಬೇಕಾಗುತ್ತದೆ. ಹೋಗುತ್ತೇನೆ, ಆದರೆ ಮತ್ತೆ ಬರುತ್ತೇನೆ. ಸಿಪಾಯಿ, ಸಮಯ ಸಾಧಿಸಿ ಈ ಬಿಂಕದ ಹೆಣ್ಣನ್ನು ಒತ್ತೊಯ್ಯಲು ಬಂದೇ ಬರುತ್ತೇನೆ. ಬರುತ್ತೇನೆ, ಗುಡ್ ಬೈ. ಹೋಗು ಮುಟ್ಟಾಳ, ಹೋಗು. ನಿನ್ನಂತ ಕೊಪ್ಪಿದ ಕಾಮದ ಕೋಣಗಳ ಸೊಕ್ಕನ್ನು ಹೇಗೆ ನಿಕ್ಕರಿಸಬೇಕೆಂದು ನನಗೆ ಚೆನ್ನಾಗಿ. ಜ್ಯೋತಿ, ನೀನಿಲ್ಲಿ? ನನ್ನ ಒಬ್ನೇ ಈ ಕಾಡಿನಲ್ಲಿ ಕಟ್ಗೆ ಕಡಿಬೇಕಂತ ಬಂದಿದ್ದ. ಅದಕ್ಕೆ ನಾನು ಅಣ್ಣಗೆ ಸಹಾಯ ಮಾಡ್ಬೇಕಂತ ಬಂದೆ. ಅಷ್ಟರಲ್ಲಿ ನುಡಿಯದಿರು ಜ್ಯೋತಿ ಮುಂದಿನ ನುಡಿಯನ್ನು. ಈಗಿನ ಕಾಲದಲ್ಲಿ ಒಂಟಿಯನ್ನು ತಿರುಗುವುದು ಬಹಳ ಕಷ್ಟವಾಗಿದೆ. ಅದಕ್ಕಾಗಿ ನಾನೊಂದು ನಿರ್ಧಾರಕ್ಕೆ ಬಂದಿರುವೆ. ಯಾವ ನಿರ್ಧಾರ? ಆ ನಿರ್ಧಾರದ ಆಧಾರ ನೀನೇ ಜ್ಯೋತಿ. ಅಂದ್ರೆ ನಿಮ್ಮ ಮಾತಿನ ಅರ್ಥ? ಅರ್ಥವಿಲ್ಲದೆ ವ್ಯಕ್ತ ಮಾತನಾಡುವ ಸ್ವಾರ್ಥಿ ನಾನಲ್ಲ ಜ್ಯೋತಿ. ಒಂದೇ ಮಾತಿನಲ್ಲಿ ಹೇಳಬೇಕೆಂದರೆ ನಾನು ನಿನ್ನನ್ನು ಮದುವೆಯಾಗಬೇಕೆಂದಿರುವೆ. ಆಸರೆ ಇಲ್ಲದ ಬಳ್ಳಿಗೆ ಆಸರೆ ಆಗ್ತೀನಿ ಅಂತ ಹೇಳ್ತಾ ಇದ್ರಲ್ಲ, ಇದಕ್ಕಿಂತ ಹಿರಿದಾದ ಗುಣ ಮತ್ತಾವುದಿದೆ ಹೇಳಿ? ಹಾಗಾದರೆ ಈ ದುಃಖವನ್ನು ಮರೆತು ಇದೇ ಸಂತಸದಲ್ಲಿ ಸುರಿಸುವ ಒಂದು ಸುಂದರವಾದ ಪ್ರೇಮ ಪಲ್ಲವಿಯನ್ನು. ಆಯ್ತು ರಾಜ, ನಿಮ್ ಇಷ್ಟದಂತೆ ಆಗಲಿ.